ರಾಮಜಿ ಅಂಬೇಡ್ಕರ್. ಒಂದು 1923ರಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಭಾರತಕ್ಕೆ ಮರಳಿದರು. ಅವರ ವಾಪಸ್ಸು ಒಂದು ಅಧ್ಯಯನದ ಆರಂಭವಾಗಿತ್ತು. ಇತಿಹಾಸದ ಪುಟಗಳಲ್ಲಿ ಮರೆತು ಹೋದ ಸತ್ಯವನ್ನು ಅವರು ಹುಡುಕುತ್ತಿದ್ದರು. ಪ್ರಿಯ ಮಹೋದಯರೇ, ನನ್ನ ಸೈನಿಕ ಜೀವನದಲ್ಲಿ ಅನೇಕ ಯುದ್ಧಗಳನ್ನು ನೋಡಿದ್ದೇನೆ. ಆದರೆ 1818ರ ಜನವರಿ 1ರಂದು ಭೀಮಾ ಕೋರೆಗಾಂವ್ನಲ್ಲಿ ನಡೆದ ಯುದ್ಧ ನನ್ನ ಮನಸ್ಸಿನಲ್ಲಿ ಆಳವಾದ ಗುರುತು ಬಿಟ್ಟಿದೆ. ಅಲ್ಪಸಂಖ್ಯೆಯ ಸೈನಿಕರು ಅಪಾರ ಶತ್ರುಪಡೆ ಎದುರಿಸಿ ನಿಂತ ಆ ದೃಶ್ಯ ನಾನು ಎಂದಿಗೂ ಮರೆಯಲಾರೆ. ಆ ಯುದ್ಧದಲ್ಲಿ ಮಹಾರ್ ಸೈನಿಕರು ತೋರಿದ ಧೈರ್ಯ ಮತ್ತು ಶಿಸ್ತು ಅಪೂರ್ವವಾದದ್ದು. ಗುಂಡುಗಳ ಮಲೆಯ ನಡುವೆ ಗಾಯಗೊಂಡರೂ ಕೂಡ ಅವರು ತಮ್ಮ ಸ್ಥಾನ ತೊರೆಯಲಿಲ್ಲ. ಅವರ ಕಣ್ಣುಗಳಲ್ಲಿ ಭಯವಿರಲಿಲ್ಲ. ಕರ್ತವ್ಯ ಪ್ರಜ್ಞೆ ಮತ್ತು ತಮ್ಮ ಸಹಯೋಧರ ಮೇಲಿನ ನಿಷ್ಠೆಯೇ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಭೀಮಾ ಕೋರೆಗಾಂ ಯುದ್ಧವು ಕೇವಲ ಒಂದು ಸೇನಾ ವಿಜಯವಲ್ಲ, ಅದು ಮಹಾರ್ ಯೋಧರ ಗೌರವ, ಧೈರ್ಯ ಮತ್ತು ಅಸ್ತಿತ್ವದ ಸಾಕ್ಷ್ಯವಾಗಿದೆ. ಇಂತಹ ಯೋಧರಿಗೆ ನಾನು ಗೌರವದಿಂದ ತಲೆಬಾಗುತ್ತೇನೆ. ಗೌರವಪೂರ್ವಕವಾಗಿ ಕ್ಯಾಪ್ಟನ್ ಫ್ರಾನ್ಸಿಸ್ ಎಫ್ ಸ್ಟ್ಯಾಂಟನ್. ಭೀಮಾ ಕೋರೆಗಾಂವ್. ಅದು ಪೇಶ್ವಾ ಆಡಳಿತದ ಕಾಲ. ಅದು ಕೇವಲ ಅಧಿಕಾರದ ಕಾಲವಲ್ಲ, ಅವಮಾನಗಳ ಕಾಲ. ಮಹಾರ್ ಜನರು ಮನುಷ್ಯರಂತೆ ಬದುಕಲು ಅವಕಾಶವೇ ಇರಲಿಲ್ಲ. ಅವರ ನೆರಳನ್ನೇ ಅಪವಿತ್ರವೆಂದು ಕಾಣಲಾಗುತ್ತಿತ್ತು. ಗ್ರಾಮದೊಳಗೆ ನಡೆಯುವಾಗ ಬೆನ್ನಿಗೆ ಪೊರ್ಕೆ ಕಟ್ಟಬೇಕಾಗಿತ್ತು, ತಮ್ಮ ಹೆಜ್ಜೆ ಗುರುತು ಮಣ್ಣಿನಲ್ಲಿ ಉಳಿಯಬಾರದು ಎಂದು. ಕುತ್ತಿಗೆಯಲ್ಲಿ ಮಡಕೆ ಹಾಕಿಕೊಳ್ಳಬೇಕಾಗಿತ್ತು, ತಮ್ಮ ಉಗುಳು ನೆಲಕ್ಕೆ ಬೀಳಬಾರದು, ನೆಲ ಅಪವಿತ್ರ ಆಗಬಾರದು ಎಂದು. ಗ್ರಾಮದ ಬಾವಿಯಿಂದ ನೀರು ತೆಗೆದುಕೊಳ್ಳುವ ಹಕ್ಕಿರಲಿಲ್ಲ. ದಾಹ ಇದ್ದರೂ ನೀರು ದೊರಕಲಿಲ್ಲ. ಸಮಾಜದ ನಿಯಮಗಳು ನೀರಿಗಿಂತ ಕಠಿಣವಾಗಿದ್ದವು. ನನ್ನ ಎಮ್ಮೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಾಯ್ತದೆ. ಹೋಗಿ ಮಹಾರ್ಗಳನ್ನು ಕರೀರಿ, ಸಾಯ್ತಿದ್ದಂತೆ ತೆಗೆದುಕೊಂಡು ಹೋಗಲಿ. ಸತ್ತತ್ ಪ್ರಾಣಿಗಳನ್ನು ಹೂಳುವುದು, ಗ್ರಾಮದ ಕಸವನ್ನು ತೆರವುಗೊಳಿಸುವುದು, ಇವೆಲ್ಲ ಹೇರಲಾಗಿದ್ದ ಜೀವನ. ಧರ್ಮದ ಹೆಸರಿನಲ್ಲಿ ಭೇದ ಭಾವ, ವ್ಯವಸ್ಥೆಯ ಹೆಸರಿನಲ್ಲಿ ಅವಮಾನ, ನ್ಯಾಯದ ಮಾತು ಕೇಳಿಸದ ಕಾಲ ಅದು. ಅದು ಕೇವಲ ಆಡಳಿತವಲ್ಲ, ಮನುಷ್ಯನ ಗೌರವವನ್ನು ಕಿತ್ತುಕೊಂಡ ವ್ಯವಸ್ಥೆ. ಆ ನೆಲದಲ್ಲಿ ಮಹಾರ್ ಜನರ ಹೃದಯಗಳಲ್ಲಿ ಉಳಿದಿದ್ದು ಭಯ ಮಾತ್ರ. ಆಶೆಗಳು ಒಂದೊಂದಾಗಿ ಮಣ್ಣಿನಲ್ಲಿ ಹೂನಾಗುತ್ತಿದ್ದವು. ಎದುರಿಸಲು ಯಾರಿಗೂ ಧೈರ್ಯವಿರಲಿಲ್ಲ, ಎದ್ದು ನಿಲ್ಲಲು ಧೈರ್ಯವಿರಲಿಲ್ಲ. ಆದರೆ ಆ ಕತ್ತಲೆಯ ಮಧ್ಯೆ ಒಬ್ಬನು ಜನಿಸಿದ್ದ, ಬದಲಾವಣೆ ತರಲು ಹುಟ್ಟಿದ್ದ.
ಆ ದಿನ ಅವನಿಗೆ ಮೊದಲ ಬಾರಿಗೆ ಗೊತ್ತಾಯಿತು ಧೈರ್ಯ ಅಂದರೆ ಏನು ಎಂದು. ತಾತ, ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಗ, ನಿನ್ ಮನಸ್ಸಿನಲ್ಲಿ ಏನಿದೆ? ನಮ್ಮನ್ನೇಕೆ ಜನ ಹೀಗೆ ನೋಡ್ತಾರೆ ತಾತ? ನಾವೇನಾದ್ರೂ ತಪ್ಪು ಮಾಡಿದ್ದೇವೆ? ಇಲ್ಲ ಮಗ, ನಾವು ತಪ್ಪು ಮಾಡಿಲ್ಲ. ಕಾಲವೇ ನಮ್ಮ ಮೇಲೆ ಗಾಯ ಮಾಡಿದ. ಅಂದ್ರೆ ತಾತ, ನಾವು ಮಹಾರರ್ ಮಗ. ಆದ್ರೆ ಅದಕ್ಕೂ ಮುಂಚೆ ನಾವು ನಾಗವಂಶೀಯರು. ನಾಗವಂಶೀಯರು ಅಂದರೆ? ಈ ನೆಲದ ಮೊದಲ ಮಕ್ಕಳು. ಕಾಡು, ನೀರು, ಬೆಟ್ಟ ಇವೆಲ್ಲದರ ಜೊತೆಯೇ ಬದುಕಿದ್ದವರು. ನಾವು ಹಳ್ಳಿಗಳ ಗಡಿಗಳನ್ನು ಕಾಪಾಡುತ್ತಿದ್ದೆವು, ಜನರ ಸುರಕ್ಷೆಗೆ ನಿಂತಿದ್ದೆವು. ನಾನು ನನ್ನ ಜಾತಿ ಬಗ್ಗೆ ಹೆಮ್ಮೆ ಪಡಬಹುದಾ ತಾತ? ಹೆಮ್ಮೆಯಿಂದ ಬದುಕು ಮಗ. ನಮ್ಮ ರಕ್ತಕ್ಕೆ ಹಳೆಯ ಶಕ್ತಿ ಇದೆ. ಜನರು ಮರೆತಿರಬಹುದು, ಆದರೆ ನಾವು ಮರೆಯಬಾರದು. ಆದರೆ ಒಬ್ಬ ರಾಜ ಇದ್ದ. ಅವನ ಕಣ್ಣಿಗೆ ಎಲ್ಲರೂ ಒಂದೇ. ಜಾತಿ ಇಲ್ಲ, ವರ್ಣವಿಲ್ಲ, ಮಾನವತ್ವ ಮಾತ್ರ ಇತ್ತು. ಆ ರಾಜ ಯಾರು ತಾತೋ? महाराज गणपति गजश्वपति भूपति प्रजापति सुवर्ण रत्न श्रीपति अष्टवधान जागृत अष्ट प्रधान वेष्टित न्यायालंकार मंडित शस्त्रास्त्र शास्त्र पारंगत राजनीति धुरंधर प्रौढ़ प्रताप पुरंदर क्षत्रिय कूलावतंस सिंहासनाधीश्वर महाराजाधिराजा राजा शिव छत्रपति महाराजांचा विजय असो. जय भवानी, जय शिवाजी, हर हर महादेव. ಇದು ಪ್ರತಿ ಜೀವಿಯ ಹಕ್ಕಿನ, ಪ್ರತಿ ಮನಸ್ಸಿನ ಗೌರವದ, ಪ್ರತಿ ಶ್ರಮಿಯ ನ್ಯಾಯದ ರಾಜ್ಯ. ನಮ್ಮಲ್ಲಿ ಒಂದು ಮಾತ್ರ ಕಾನೂನು: ಸಮಾನತೆ, ನ್ಯಾಯ ಮತ್ತು ಧರ್ಮ. ನಮ್ಮಲ್ಲಿ ಒಂದು ಮಾತ್ರ ಗುರಿ: ಸ್ವರಾಜ್ಯ. जय शिवाजी महाराज. ಮರಾಠ ಸಾಮ್ರಾಜ್ಯ ಬಲವಾಗಿತ್ತು. ಆದರೆ ಅವರೊಳಗಿನ ಭಿನ್ನಾಭಿಪ್ರಾಯಗಳನ್ನು ಗಮನಿಸಿದ ಆಂಗ್ಲರು ಒಂದು ಯೋಜನೆ ರೂಪಿಸುತ್ತಿದ್ದರು. ಮರಾಠರ ಶಕ್ತಿಯನ್ನು ಒಡೆಯಲು, ಅವರ ಸಾಮ್ರಾಜ್ಯವನ್ನು ಕುಸಿತಕ್ಕೆ ತಳ್ಳಲು ಸಂಚು ಹಾಕುತ್ತಿದ್ದರು.
ನಿನ್ನ ಯೋಜನೆ ಏನು ಫ್ರಾನ್ಸಿಸ್ ಎಫ್ ಸ್ಟ್ಯಾಂಟನ್? ಮಹಾರರನ್ನ ನಮ್ಮ ಕಡೆ ಸೇರಿಸೋಣ ಸರ್. ಸ್ಟೌಂಟನ್, ನಾವು ಮಹಾರರನ್ನ ಯುದ್ಧಕ್ಕೆ ಕರೆದುಕೊಂಡು ಬಂದರೆ ಅವರು ನಮ್ಮವರಾಗುತ್ತಾರೆ ಎಂಬ ಭ್ರಮೆ ಇರಬಾರದು. ನನಗೂ ಗೊತ್ತು ಸರ್, ನಾವು ಅವರಿಗೆ ನ್ಯಾಯ ಕೊಡುತ್ತಿಲ್ಲ, ಅವರ ಕೋಪವನ್ನು ಬಳಸಿಕೊಳ್ಳುತ್ತಿದ್ದೇವೆ ಅಷ್ಟೇ. ಪೇಶ್ವೆಯರು ಅವರನ್ನು ತುಳಿದಿದ್ದಾರೆ, ನಾವು ಅದನ್ನೇ ಆಯುಧ ಮಾಡುತ್ತಿದ್ದೇವೆ. ಪೇಶ್ವೆಯರ ಕ್ರೌರ್ಯವೇ ನಮ್ಮ ಅವಕಾಶ. ಮಹಾರರು ಕೋಪದಿಂದ ಹೋರಾಡುತ್ತಾರೆ, ನಾವು ಲಾಭ ಪಡೆಯುತ್ತೇವೆ. ಭಾರತೀಯರನ್ನು ಒಂದಾಗಿರಲು ಬಿಡಬಾರದು. ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ನಿಲ್ಲಿಸಿದರೆ ನಮಗೆ ಯುದ್ಧವೇ ಕಡಿಮೆಯಾಗುತ್ತದೆ. ಪೇಶ್ವೆಯರು ಅವರಿಗೆ ಪೊರಕೆ ಕಟ್ಟಿಸಿ ನಡೆಸಿದರೆ ನಾವು ಶಸ್ತ್ರ ಕೊಟ್ಟು ಮುನ್ನಡೆಸೋಣ ಸರ್. ವಿಧಾನ ಬೇರೆಯಾದರೂ ಉದ್ದೇಶ ಮಾತ್ರ ಒಂದೇ. ಅವರು ಗೌರವಕ್ಕಾಗಿ ಯುದ್ಧ ಮಾಡ್ತಾರೆ, ನಾವು ಅಧಿಕಾರಕ್ಕಾಗಿ. ಅವರ ರಕ್ತ ನೆಲಕ್ಕೆ ಬೀಳುತ್ತದೆ ಸರ್, ನಮ್ಮ ಧ್ವಜ ಮಾತ್ರ ಮೇಲೇಳುತ್ತದೆ. ಯುದ್ಧ ಮುಗಿದ್ಮೇಲೆ? ಅದು ನಮ್ಮ ಯುದ್ಧವಲ್ಲ ಸರ್. ಯುದ್ಧ ಮುಗಿದ ಮೇಲೆ ಇತಿಹಾಸದಲ್ಲಿ ಪೇಶ್ವೆಯರು ಮತ್ತು ಮಹಾರರು ಮಾತ್ರ ಉಳಿಯುತ್ತಾರೆ. ಇದನ್ನೇ ಆಡಳಿತ ಎನ್ನುತ್ತಾರೆ ಸ್ಟೌಂಟನ್. ವಿಭಜಿಸು, ಬಳಸು. ಸರಿ, ನಮ್ಮ ಯುದ್ಧವನ್ನ ಅವರಿಂದಲೇ ಹೋರಾಡಿಸೋಣ. ಮಹಾರ್ ಜನರನ್ನು ಸೇನೆಗೆ ಸೇರಿಸಲು ಆಂಗ್ಲರು ಕರೆ ನೀಡಿದರು. ಆದರೆ ಆ ನಿರ್ಧಾರ ಮಹಾರರಿಗೆ ಒಪ್ಪಿಗೆ ಆಗಿರಲಿಲ್ಲ. ಆ ಯೋಜನೆಗೆ ವಿರೋಧವಾಗಿ ಒಬ್ಬನು ಧ್ವನಿ ಎತ್ತಿದನು. ನಮಸ್ಕಾರ. ರಾಜರೊಂದಿಗೆ ತಕ್ಷಣ ಮಾತಾಡಬೇಕು. ಇದು ಅತ್ಯಂತ ತುರ್ತು ವಿಷಯ. ವಿಷಯ ಗಂಭೀರವಾಗಿದೆ ಅನ್ಸುತ್ತೆ. ಸರಿ, ಒಳಗೆ ಹೋಗು. ರಾಜರನ್ನು ಭೇಟಿ ಮಾಡು. ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ? ನಾನು ಸಿದ್ಧನಾಗ್, ಮಹಾರ್ ಸಮಾಜಕ್ಕೆ ಸೇರಿದವನು. ಬ್ರಿಟಿಷರು ನಮ್ಮನ್ನ ತಮ್ಮ ಸೇನೆಗೆ ಕರೆದಿದ್ದಾರೆ. ನಾವು ನಮ್ಮ ಮಾತೃಭೂಮಿಗೆ ದ್ರೋಹ ಮಾಡಲು ಬಯಸುವುದಿಲ್ಲ. ನಿಮ್ಮ ಸೇನೆಗೆ ಸೇರಲು ಅನುಮತಿ ಕೇಳಲು ಬಂದಿದ್ದೇವೆ. ಮಹಾರಂತೆ ಅಸ್ಪೃಶ್ಯ. ನಿನ್ನ ನೆರಳು ಬಿದ್ದರೂ ಈ ನೆಲ ಕಲುಷಿತವಾಗುತ್ತದೆ. ಬ್ರಿಟಿಷರು ಕರೀತಾರೆ ಅಂದರೆ ಹೋಗು. ನಮ್ಮ ಧರ್ಮ, ನಮ್ಮ ರಾಜ್ಯ,
ನಿನ್ನ ರಕ್ತದಿಂದ ಶುದ್ಧವಾಗುವುದಿಲ್ಲ. ಈ ಅರಮನೆಗೆ ಬಂದಿರುವುದೇ ಪಾಪ. ನೀನು ನಿಂತ ಜಾಗವನ್ನೇ ತೊಳಿಬೇಕು. ನೀನು ನಡೆದ ದಾರಿಯನ್ನೇ ಶುದ್ಧಗೊಳಿಸಬೇಕು. ಇಲ್ಲಿಂದ ತಕ್ಷಣ ಹೊರಗೆ ಹೋಗು. ಇಲ್ಲದಿದ್ದರೆ ನಿನಗೆ ಮರಣದಂಡನೆ ಖಚಿತ. ಯಾರು ಇವನಿಗೆ ದಾರಿ ತೋರಿಸಿದವರು ಅವನಿಗೂ ಅದೇ ಶಿಕ್ಷೆ. ನಮ್ಮ ಸೇನೆಗೆ ನೀನು ಸೇರಬೇಕು ಅಂದ್ರೆ ಮೊದಲು ನಿನ್ನ ಜನ್ಮವೇ ಬದಲಾಗಬೇಕು. ಮಗ, ನಮ್ಮ ರಕ್ತಕ್ಕೆ ಹಳೆಯ ಶಕ್ತಿ ಇದೆ. ಜನರು ಮರೆತಿರಬಹುದು, ಆದರೆ ನಾವು ಮರೆಯಬಾರದು. ನಮ್ಮ ಸೇನೆಗೆ ನೀನು ಸೇರಬೇಕು ಅಂದ್ರೆ ಮೊದಲು ನಿನ್ನ ಜನ್ಮವೇ ಬದಲಾಗಬೇಕು. ನಾವು ಮಹಾರರು ಯಾರಿಗಿಂತಲೂ ಕಡಿಮೆಯಲ್ಲ. ನಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ನಮ್ಮ ಶಕ್ತಿಯನ್ನು ತೋರಿಸ್ತೇವೆ. ನೀನು ಇಲ್ಲಿಗೆ ಯಾಕೆ ಬಂದೆ? ಅಂದರೆ ನೀನು ಮತ್ತು ನಿನ್ನ ಸಮುದಾಯ ನಮ್ಮ ಜೊತೆ ಯುದ್ಧಕ್ಕೆ ಬರಲು ಸಿದ್ಧರೇ? ನಾವು ಯುದ್ಧವನ್ನು ಬೇಡೋದಿಲ್ಲ, ಆದರೆ ಗೌರವಕ್ಕಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಶಸ್ತ್ರ ಹಿಡಿಯಬೇಕಾದ ಸಮಯ ಬಂದಿದೆ. ಬ್ರಿಟಿಷ್ ಸೇನೆಗೆ ರಕ್ತ ಬೇಕಿಲ್ಲ, ನಮಗೆ ನಿಷ್ಠೆ ಬೇಕು. ನಿಷ್ಠೆ ನಮ್ಗೆ ಹೊಸ್ತಲ್ಲ ಸಾಹೇಬ್ರೆ, ಆದರೆ ಮಾನವೀಯತೆ ಸಿಕ್ಕಲ್ಲಿ ಮಾತ್ರ ನಾವು ಪ್ರಾಣವನ್ನು ಅರ್ಪಿಸ್ತೇವೆ. ಸರಿ, ನೀನು ಮತ್ತು ನಿನ್ನ ಜನರು ಬ್ರಿಟಿಷ್ ಪಡೆಗೆ ಸೇರಬಹುದು. ಇದು ಸೇವೆ ಅಲ್ಲ ಸಾಹೇಬ್ರೆ, ಇದು ನಮ್ಮ ಅಸ್ತಿತ್ವದ ಹೋರಾಟ. ಸಿದ್ಧನಾಕ್, ನಾನು ಅನೇಕ ಜನರನ್ನು ಕಂಡಿದ್ದೇನೆ, ಆದರೆ ನಿನ್ನಂಥ ಧೈರ್ಯಶಾಲಿಯನ್ನು ನಾನು ನೋಡಿಲ್ಲ. ನೀವೆಲ್ಲರೂ ನಮ್ಮ ಜೊತೆ ನಿಲ್ಲಿ. ಸಿದ್ಧನಾಕ್, ನಾವು ನಿಮ್ಮೊಂದಿಗಿದ್ದೇವೆ. ಆ ದಿನ ಕೊನೆಗೂ ಬಂದಿತು. ಡಿಸೆಂಬರ್ 31 ರಾತ್ರಿ. ಆ ರಾತ್ರಿ ನಾವು ನಿಂತಿಲ್ಲ. 27 ಕಿಲೋಮೀಟರ್ ದೂರವನ್ನು ಕತ್ತಲೆಯಲ್ಲೇ ನಡೆದೆವು. ಮುಂದಿನ ದಿನ ಬೆಳಗ್ಗೆ ನಾವು ಯುದ್ಧ ಭೂಮಿಗೆ ತಲುಪಿದ್ದೆವು. ನಮ್ಮ ಎದುರು 28,000 ಪೇಶ್ವಾ ಸೇನೆ ನಿಂತಿತ್ತು. ಆದರೆ ನಾವು ಕೇವಲ 800 ಜನ ಮಾತ್ರ, ಅದರಲ್ಲೂ 500 ಮಹಾರ್ ಸೈನಿಕರು.
ಸಂಖ್ಯೆ ಕಡಿಮೆ ಇದ್ದರೂ ನಮ್ಮ ಧೈರ್ಯ ಮಾತ್ರ 1000 ಪಟ್ಟು ದೊಡ್ಡದು. ಈ ಕೋಟೆಯ ಬಾಗಿಲುಗಳು ತೆರೆಯಲು ಸಿದ್ಧವಾಗಿವೆ. ಅದೇ ರೀತಿ ನನ್ನ ವಿಧಿಯು ಇಂದು ತೆರೆದಿದೆ. ನನ್ನ ಹೆಸರೇ ಸಾಕು. ಅದು ದುರ್ಬಲತೆ ಅಲ್ಲ, ಅದು ಅಧಿಕಾರ. ಕವಚ ನನ್ನ ದೇಹವನ್ನು ರಕ್ಷಿಸುತ್ತದೆ, ಆದರೆ ನನ್ನ ಆತ್ಮವನ್ನು ರಕ್ಷಿಸುವುದು ನನ್ನ ಆತ್ಮವಿಶ್ವಾಸ. ಯುದ್ಧದ ಶಬ್ದ ಇನ್ನೂ ಆರಂಭವಾಗಿಲ್ಲ, ಆದರೆ ನನ್ನ ವಿಜಯದ ಪ್ರತಿಧ್ವನಿ ಈಗಾಗಲೇ ನನ್ನ ಕಿವಿಯಲ್ಲಿ ಕೇಳುತ್ತಿದೆ. ನಾನು ಹಿಂಜರಿಯುವವನಲ್ಲ, ನಾನು ಕಾಯುವವನಲ್ಲ, ನಾನು ಮುಂದೆ ಸಾಗುವವನು. ಈ ಕತ್ತಿ ಕೇವಲ ಉಕ್ಕು ಅಲ್ಲ, ಇದು ನನ್ನ ನಿರ್ಧಾರ. ಬಾಜಿರಾವ್ ಎಂದರೆ ಅದು ಹೆಸರಲ್ಲ, ಅದು ಶಕ್ತಿ. ಭೀಮಾ ನದಿ ಸಾಕ್ಷಿಯಾಗಲಿ. ಇಂದು ನಮ್ಮ ಧೈರ್ಯ ಇತಿಹಾಸವಾಗಲಿದೆ. ನಾವು ಯುದ್ಧಕ್ಕೆ ಹೋಗುವುದಿಲ್ಲ, ನಾವು ವಿಜಯವನ್ನು ಸ್ವಾಗತಿಸಲು ಹೊರಟಿದ್ದೇವೆ. ಮಹಾರ್ವೀರರೇ, ಇಂದು ನಾವು ಹೋರಾಡೋದು ನಮಗಾಗಿ ಅಲ್ಲ, ನಮ್ಮ ಗೌರವಕ್ಕಾಗಿ. ನಮ್ಮ ರಕ್ತ ಸುರಿದರೆ ಅದು ನೆಲದಲ್ಲಿ ಅಲ್ಲ, ಇತಿಹಾಸದಲ್ಲಿ ಬೀಳ್ತದೆ. ಬನ್ನಿ, ಇವತ್ತು ಈ ಭೀಮಾ ತೀರದ ನೆಲದಲ್ಲಿ ನಮ್ಮ ಹೆಸರನ್ನು ಅಚ್ಚು ಹಾಕೋಣ. ಧೂಳೇರುತ್ತಿದೆ, ರಕ್ತ ಕುದಿಯುತ್ತಿದೆ, ಇತಿಹಾಸ ಎದ್ದೇಳುತ್ತಿದೆ. ಮಹಾರರ ಗರ್ಜನೆ ಕೇಳುತ್ತಿದೆ.
ಯುದ್ಧವಲ್ಲ. ಯುದ್ಧ ನಮ್ಮ ಕಡೆ ತಿರುಗುತ್ತಿತ್ತು. ಆ ಗದ್ದಲದ ಮಧ್ಯೆ ನನ್ನ ಕಣ್ಣುಗಳು ಒಬ್ಬನನ್ನು ಹುಡುಕುತ್ತಿವೆ. ಅವನ ಹೆಸರು ಸಿದ್ಧನಾಕ್. ಅವನು ಕೇವಲ ಯೋಧನಲ್ಲ, ಯುದ್ಧ ಭೂಮಿಯ ಮೇಲೆ ಹೊತ್ತಿ ಉರಿಯುವ ಅಗ್ನಿಯಂತೆ ಇದ್ದ. ಆದರೆ ಯುದ್ಧ ಭೂಮಿ ಕೆಲವೊಮ್ಮೆ ಕ್ರೂರ ಸತ್ಯಗಳನ್ನು ಕೂಡ ತೋರಿಸುತ್ತದೆ. ಆ ರಕ್ತದ ಮಣ್ಣಿನ ಮಧ್ಯೆ, ಆ ಯುದ್ಧದಲ್ಲೇ ಸಿದ್ಧನಾಥ್ನ ಅಂತ್ಯವನ್ನು ನಾನು ಕಂಡೆ. ನೆರಳು ಮೊದಲು ನಿಂತಿತು, ಗಾಳಿ ನಿಧಾನವಾಯಿತು, ಮೌನಕ್ಕೂ ಅರ್ಥ ಬಂತು. ಸಿದ್ಧ ನಾಕ್ ಹೆಜ್ಜೆ ನಿಂತರೂ ಭಾರ ಇತ್ತು, ಕಣ್ಣು ಹೇಳಿದ ಮಾತು ಒಂದೇ. ಒಂದು ಚಿಕ್ಕ ಸೇನೆ ಒಂದು ದೈತ್ಯ ಸೇನೆಯ ವಿರುದ್ಧ ಧೈರ್ಯದಿಂದ ಹೋರಾಡಿತ್ತು. ಆ ದಿನ ಭೀಮಾ ನದಿಯ ತೀರದಲ್ಲಿ ನಾವು ಆ ದೈತ್ಯ ಸೇನೆಯನ್ನು ಸೋಲಿಸಿದೆವು. ಜೈ ಭೀಮಾ, 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 ಜೈ ಭೀಮಾ. ಆ ಯುದ್ಧದ ನಂತರ ಭೀಮಾ ನದಿಯ ತೀರದಲ್ಲಿ ನಮ್ಮ ವಿಜಯದ ಸ್ಮರಣೆಗೆ ಆಕಾಶ ಮುಟ್ಟುವಂತೆ 62 ಅಡಿ ಎತ್ತರದ ವಿಜಯ ಸ್ತಂಭ ಎದ್ದಿತು. ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ 22 ಮಹಾರ್ ಯೋಧರ ಸ್ಮರಣೆಗೆ 1821 ಮಾರ್ಚ್ 26ರಂದು ಕೊರೆಗಾಂವ್ ಭೀಮಾದಲ್ಲಿ ಆ ವಿಜಯ ಸ್ತಂಭವನ್ನು ನಿರ್ಮಿಸಲಾಯಿತು. ಆ ದಿನದ ಸೋಲು ಒಂದು ಸಾಮ್ರಾಜ್ಯದ ಭವಿಷ್ಯವನ್ನೇ ಬದಲಿಸಿತು. ಪೇಶ್ವಾ 2ನೇ ಬಾಜಿರಾವ್ ಸೋತನು. ಆ ಸೋಲಿನ ಪ್ರತಿಧ್ವನಿ ಸಂಪೂರ್ಣ ಭಾರತದಲ್ಲಿ ಕೇಳಿಸಿತು. ಅದರೊಂದಿಗೆ ಮರಾಠ ಸಾಮ್ರಾಜ್ಯದ ಅಂತ್ಯದ ಅಧ್ಯಾಯ ಆರಂಭವಾಯಿತು. ನಮ್ಮ ವಿಜಯ ಸ್ತಂಭವನ್ನು ಸ್ವಚ್ಛಗೊಳಿಸಿ ನಾನು ಬರುತ್ತಿದ್ದೇನೆ. ನಿಶ್ಶಬ್ದದ ನಡುವೆ ಬೆಳಕಾಗಿ ಉದಯ, ಅವನು ನಡೆದ ದಾರಿ ಕ್ರಾಂತಿಯ ದೀಪ. ಬಾಬಾ ಸಾಹೇಬ, ಬಾಬಾ ಸಾಹೇಬ, ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬ, ಬಾಬಾ ಸಾಹೇಬ, ಜೈ ಭೀಮ್.
ವಿಜಯ ಸ್ತಂಭ ಕೇವಲ ಕಲ್ಲಿನ ಸ್ಮಾರಕವಲ್ಲ, ಇದು ಮಾನವ ಗೌರವದ ಘೋಷಣೆ. ಇಲ್ಲಿ ಬರೆಯಲ್ಪಟ್ಟಿರುವ ಇತಿಹಾಸ ನಮಗೆ ಹೇಳುವುದು ಜನ್ಮವಲ್ಲ, ಧೈರ್ಯವೇ ಮಾನವನ ಮೌಲ್ಯ. ಈ ಸ್ತಂಭ ನಮಗೆ ನೆನಪಿಸುವುದು, ನಾವು ತಲೆ ತಗ್ಗಿಸಲು ಹುಟ್ಟಿಲ್ಲ, ಎದ್ದು ನಿಲ್ಲಲು ಹುಟ್ಟಿದ್ದೇವೆ. ಶತಮಾನಗಳಿಂದ ಅವಮಾನವನ್ನು ಎದುರಿಸಿದ ನಾವುಗಳು ಇಲ್ಲಿ ನಮ್ಮ ಆತ್ಮಗೌರವವನ್ನು ಎತ್ತಿ ಹಿಡಿದೆವು. ಈ ನೆಲ ಹೇಳುತ್ತಿದೆ, ನೀವು ನಿಮ್ಮ ಇತಿಹಾಸವನ್ನು ತಿಳಿದರೆ ಯಾರೂ ನಿಮ್ಮ ಭವಿಷ್ಯವನ್ನು ಕಸಿದುಕೊಳ್ಳಲಾರರು. ನಿಮ್ಮ ಶಕ್ತಿ ನಿಮ್ಮ ಜನ್ಮದಲ್ಲಿಲ್ಲ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಏಕತೆಯಲ್ಲಿ ಇದೆ. ಈ ವಿಜಯಸ್ತಂಭ ನಮಗೆ ಧೈರ್ಯವನ್ನು ನೆನಪಿಸುತ್ತದೆ, ಆದರೆ ಶಿಕ್ಷಣ ನಮಗೆ ದಿಕ್ಕನ್ನು ತೋರಿಸುತ್ತದೆ. ಜ್ಞಾನವನ್ನು ಆಯುಧವನ್ನಾಗಿ ಮಾಡಿ ಮುಂದೆ ಸಾಗಿರಿ. ನೀವು ಎತ್ತರಕ್ಕೆ ಏರಿದಾಗ ಇತಿಹಾಸವೇ ನಿಮ್ಮ ಹೆಸರನ್ನು ಘೋಷಿಸುತ್ತದೆ. ಒಂದು ಹೆಸರು, ಒಂದು ಶಕ್ತಿ, ಒಂದು ಘೋಷಣೆ.